ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ನಮಗೂ ನಿಮ್ಮ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಗುಳಂಬ ಮಾಡ್ತಾ ಇದ್ದೇನೆ ರೀ. ಮೊನ್ನೆ ಒಂದೇ ಮಾವಿನ ಹಣ್ಣಿನಿಂದ ಮಾಡಿದ್ದೆ ರೀ, ಭಾರಿ ಟೇಸ್ಟಿ ಐತ್ರಿ. ಅದು 2 ದಿನದಾಗ ಕಲಸ ಐತ್ರಿ. ಈಗ ಅದಕ್ಕೆ ಮತ್ತೆ ಮಾಡೋಣ ಅಂತ ಹೇಳಿ ಮತ್ತೆ ಗುಳಂಬನೇ ಮಾಡ್ತಾ ಇದ್ದೀನಿ. ನೋಡ್ರಿ, ಇವು ಮಾವಿನಕಾಯಿ ಭಾರಿ ಇದಕ್ಕೆ ರುಚಿ, ಸ್ವೀಟ್ ಮಾವಿನಕಾಯಿನ ತೊಗೋಬೇಕ್ರಿ, ಅಂದ್ರೆ ಟೇಸ್ಟ್ ಮಸ್ತ್ ಅದಾವ ರೀ. ಇವು ಸ್ವೀಟ್ ಚಂದ ಅವ ರೀ. ಹಿಂಗಾಗಿ ಅದಕ್ಕೆ ಮತ್ತೆ ಮಾಡೋಣ ಮತ್ತೆ ಮಾಡತ್ತೀನಿ ರೀ. ಅದಕ್ಕೆ ಮತ್ತೆ ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋಣ ಅಂತ ಮತ್ತೆ ಮಾಡ್ತಾಯಿದ್ದೀನಿ. ನೋಡಿರಿ, ಯಾರಾದ್ರೂ ನೋಡ್ತಂದು ನೀವೇನಾದರೂ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ಇದನ್ನು ನಾನು ಸಿಪ್ಪೆ ತೆಗೆದು ಹೆರ್ಚ್ಕೊಂಡು ತೋರ್ಸಾಕತ್ತೀನಿ ರೀ ನಿಮಗೆ. ಈಗ ಮ್ಯಾಗಿಂದೆಲ್ಲ ಸಿಪ್ಪೆ ತಗೊಂಡೇನಿ ರೀ. ಈಗ ಇದನ್ನು ಹೆರಿಸ್ತೀನಿ ನೋಡಿರಿ. ಇದರಿಂದ ಹೆರ್ಚ್ಕೊಂಬರ್ತೀನಿ ರೀ ಎಲ್ಲ. ಈಗ ನೋಡಿರಿ, ಎಲ್ಲ ಹೆರ್ಚ್ಕೊಂಬಂದೀನಿ ರೀ. ಎರಡನ್ನ ಚೆಂದಾಗಿ ಹೆರ್ಚಿದ್ರಿ. ಈಗ ಬೆಲ್ಲದ ಪಾಕ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ, ಇದೊಂದು ಬಟ್ಲ ಹಾಕ್ಕೊತೀನಿ, ಇನ್ನೊಂದು ಬಟ್ಲ ತೊಗೊತೀನಿ ರೀ. ನೋಡಿರಿ, ಇದೊಂದು ಬಟ್ಲನ ತೊಗೊಂಡಿನಿ. ಈಗ ಇದಕ್ಕೆ ನೀರು ಹಾಕ್ತಾರೆ, ಬೆಲ್ಲ ತಯಾಟು. ಈಗ ಕುದಿಲಿಕ್ಕೆ ಇಡ್ತಾರೆ ನೋಡಿರಿ. ಕುದಿಯಕ್ಕೆ ಇಟ್ಟೆ ನೋಡಿರಿ, ಬೆಲ್ಲ ಕರಗಲ್ಲ ರೀ. ಈಗ ಇದು ಅನ್ಕ ಬೆಲ್ಲ ಕರಗಲಿ. ಬೆಲ್ಲ ಕರಗುತ್ತಾ ಇದೇನು ಮಾವಿನಕಾಯಿ ಅದಲ್ಲ ರೀ, ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ, 1 ಚಮಚ ತುಪ್ಪ ಹಾಕ್ಕೊಂಡೇನಿ ರೀ. ಈಗ ಇದಕ್ಕೆ ಇದನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀವಿ. ಇದೇ ಥರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಬರ್ತಾರೆ. ಅದು ಈಗ ಬೆಚ್ಚಗೆ ಮಾಡ್ಕೊಂಡ್ರೆ ಈಗ ಸಾಕು, ಗ್ಯಾಸ್ ಆಫ್ ಮಾಡ್ತಾರೆ. ಈಗ ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಈಗ ಇದು ಒಮ್ಮೆಗೆ ಬೆಲ್ಲದ ಪಾಕ ಇದಾಗಿದೆ, ಬೆಲ್ಲ ಕರಗಿದ್ರೆ ಇದು ಸೋಸ್ಕೊತೀನಿ ನೋಡಿರಿ. ಈಗ ಸೋಸ್ಕೊಳ್ತೀನಿ ನೋಡಿರಿ. ಈಗ ಬೊಗಣಿನ ತೊಳ್ಕೊಂಬರ್ತಾರೆ. ಈಗ ಬೊಗಣಿನ ತೊಳ್ಕೊಂಬಂದಿನಿ ರೀ. ಇದು ಪಾಕನ ಹಾಕ್ತೀನಿ ನೋಡಿರಿ. ಈಗ ಮತ್ತೆ ಕುದಿಯಕ್ಕೆ ಇಡ್ತಾರೆ. ಈಗ ನೋಡಿರಿ, ಇದು ಕುದಿಯಾಕತ್ತದ ರೀ. ಈಗ ಹಾಕ್ತೀನಿ ನೋಡ್ರಿ, ಅದು ಎಲ್ಲ ಹೆರ್ಚ್ಕೊಂಡಿದ್ದು ಎಲ್ಲ ಹಾಕ್ತಾರೆ. ಈಗ ನೋಡಿರಿ, ಇದನ್ನು ಕುದಿಯಾಕತ್ತದ, ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ. ಇದು ಚೆಂದಾಗಿ ಕುದಿಲ್ರಿ ಅಂತಾನೆ ಏಲಕ್ಕಿ ಒಂದ್ಸಲ ಹಾರ್ಕೊಂಬರ್ತೀನಿ ರೀ. ಏಲಕ್ಕಿ, ಜಾಜಿಕಾಯಿ ಪುಡಿ ರೀ. ಚೆಂದಾಗಿ ಕುದಿಕತ್ತದ್ರಿ, ಗಟ್ಟಿ ಆಗತ್ತದ. ಈಗ ಇದಕ್ಕೆ ಈ ಏಲಕ್ಕಿ ಪುಡಿನ ಸ್ವಲ್ಪ ಕಸಕಸಿನ ಬೆಚ್ಚಗೆ ಮಾಡ್ಕೊಂಬಂದೀನಿ ರೀ, ಅದನ್ನು ಹಾಕ್ತೀನಿ. ಚೆಂದಾಗಿ ಮಿಕ್ಸ್ ಮಾಡ್ತಾರೆ. ಒಂದು ಸ್ವಲ್ಪ ಕುದಲ್ರಿ, ಮಸ್ತಾಗಿ ನೋಡಿ ಜಾಮ್, ಹೆಸರು ರೀ, ಜಾಮೂನ್ ರೀ, ಗುಳಂಬ, ಮಾವಿನಕಾಯಿ ಗುಳಂಬ ನೋಡ್ರಿ. ಇದು ಬಿಸಿ ಚಪಾತಿಗೆ ಭಾರಿ ಬೆಸ್ಟ್ ನೋಡ್ರಿ. ಮತ್ತು ಸಾಫ್ಟ್ ದೋಸೆ ಇದ್ರೂ, ಬಿಸಿ ಬಿಸಿ ದೋಸೆನ ಸ್ವಲ್ಪ ಬ್ರೆಡ್ ಟೈಪ್ ಮೆತ್ತಗೆ ಮಾಡಿ ಅದ್ರ ಹಾಕ್ಕೊಂತಂದ್ರೆ ಭಾರಿ ನೋಡ್ರಿ. ಇದನ್ನು ಸ್ವಲ್ಪ ಇದಾದ್ರಿ ಗಟ್ಟಿ ಅದು. ಈಗ ನೋಡ್ರಿ, ಫುಲ್ ಗಟ್ಟಿ ಆಗ್ಯದ್ರಿ. ಆರೋಣ ಏನೋ ಗಟ್ಟಿ ಆಗ್ತದೆ, ಅಲ್ಲಿ ತನಕ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ. ಆಮೇಲೆ ಗಟ್ಟಿಯಾಗಿ ತೋರಿಸ್ತಾರೆ ನೋಡ್ರಿ. ಥಂಡಾಗಿದ್ರೆ ಫುಲ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತಾಗಿದೆ ಗುಳಂಬ. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡ್ರಿ. ನೋಡಿರಿ, ಗುಳಂಬ ರೆಡಿ ಆಗಿದ್ರಿ. ಈ ಗುಳಂಬ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ಗುಳಂಬ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ ನೋಡ್ರಿ. ಸೂಪರ್ ಅಂದ್ರೆ ಸೂಪರ್ ಆಗಿ ಬಂದದ್ರಿ.
ನಮಸ್ಕಾರ ಎಲ್ಲರಿಗೂ.